ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವದ ಪರ್ಯಂತ ಒಂದು ದಿನ ರಜಾ ತಗೊಳ್ಳದೆ, ಒಂದು ರಿಕ್ರಿಯೇಷನ್ ಅಂತ, ಒಂದು ರಿಲ್ಯಾಕ್ಸೇಷನ್ ಅಂತ ಪಿಕ್ನಿಕ್ಗೆ ಅಲ್ಲಿಗೆ ಪಾರ್ಟಿಗೆ ಹೋಗದೆ ಪ್ರತಿದಿನವೂ ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಸಮಯವನ್ನು ಮುಡುಪಿಟ್ಟು ಕೆಲಸ ಮಾಡುವಂಥ ಏಕೈಕ ವ್ಯಕ್ತಿ ಅಂದರೆ, ಶಕ್ತಿ ಅಂದರೆ ನಮ್ಮ ಮೋದಿಯವರು ಅಂತ ಹೇಳ್ಬೋದು. ಎಷ್ಟೋ ಜನ ಕೇಳ್ತಾರೆ ಅವ್ರಿಗೆ ಅಷ್ಟೊಂದು ಚೈತನ್ಯ ಎಲ್ಲಿ ಬರುತ್ತೆ ಅಂತ. ನನಗೂ ಕೂಡ ಎಷ್ಟೋ ಜನ ಕೇಳ್ತಾರೆ ಇಷ್ಟೊತ್ತಾದರೂ ನಿಮ್ಮಲ್ಲಿ ಇಷ್ಟು ಶಕ್ತಿ ಚೈತನ್ಯ ಹೇಗಿದೆ ಅಂತ. ನಾನು ಮೋದಿಯವ್ರಿಗಿಂತ 1 ತಿಂಗಳು ಮಾತ್ರ ದೊಡ್ಡವಳು. ಯಾಕೆ ಅಂತಂದರೆ, ಯಾರು ಧ್ಯಾನವನ್ನು ಮಾಡ್ತಾರೋ, ಯಾರು ನಿಯಮಿತವಾಗಿ ಬದುಕ್ತಾರೋ, ಯೋಗವನ್ನು ಮಾಡ್ತಾರೋ, ಸೂರ್ಯ ನಮಸ್ಕಾರ ಮಾಡ್ತಾರೋ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಮೋದಿಯವರು ಒಂದು ದಿನ ಕೆಮ್ಮಿದ್ದು, ಸೀನಿದ್ದು, ಜ್ವರ ಅಂತ ಮಲಗಿದ್ದು ನಾವು ಯಾವತ್ತೂ ಕಂಡಿಲ್ಲ. ಕಾರಣ ಏನು ಅಂತಂದರೆ ಅವರ ಬದುಕುವ ಶಿಸ್ತಿನ ರೀತಿ. ಇಲ್ಲಿ ನೋಡಿದರೆ ಆಹಾರ ಭಾಳ ಮುಖ್ಯ ಆಗುತ್ತೆ. ಸಸ್ಯಾಹಾರ, ಸಾತ್ವಿಕ ಆಹಾರ, ಸಮಯಕ್ಕೆ ಸರಿಯಾಗಿ ಸಮತೋಲ ಆಹಾರವನ್ನು ತಗೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಸೊ ಮೋದಿಯವರು ಸಸ್ಯಾಹಾರಿಗಳಾಗಿ ಸರಿಯಾಗಿ ಅಷ್ಟೇ ತಗೊಳ್ತಾರೆ. ಅವರು ತೂಕ ಹೆಚ್ಚಾಗಿದ್ದು ಕಡಿಮೆ ಆಗಿದ್ದು ನಾವು ಯಾವತ್ತೂ ನೋಡೇ ಇಲ್ಲ. ಹಾಗಾಗಿ ಅವರ ಚೈತನ್ಯ ಚೆನ್ನಾಗಿರೋಕ್ಕೆ ಕಾರಣ 1 ಅವರು ತಗೊಳ್ಳುವಂಥ ಆಹಾರ, 2 ನಿಯಮಿತವಾದಂಥ ಬದುಕು, 3ನೇದು ಅವರು ಯೋಗ ಧ್ಯಾನದ ಜೊತೆಗೆ ಅವರು ಸೂರ್ಯ ನಮಸ್ಕಾರ ಮತ್ತು ವ್ಯವಸ್ಥಿತವಾಗಿ ಎಲ್ಲ ವ್ಯಾಯಾಮಗಳನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿರೋದು ಮುಖ್ಯ. ಇನ್ನು ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ಇಲೆಕ್ಷನ್ ಮುಗಿತಾ ಇದ್ದಂಗೆ ಅದೇ ಹೊತ್ತಿಗೆ ಇವರು ಧ್ಯಾನಕ್ಕೆ ಹೋಗ್ತಾರೆ ಅಂತ. ಅವರು ಪ್ರತಿನಿತ್ಯ ಧ್ಯಾನ ಮಾಡ್ತಾರೆ, ಆದರೆ ಪ್ರತಿನಿತ್ಯ ಗಂಟೆಗಟ್ಟಲೆ ಮಾಡೋಕ್ಕಾಗೋದಿಲ್ಲ. ಈಗ 24 ಗಂಟೆ 48 ಗಂಟೆ ಧ್ಯಾನ ಮಾಡಬೇಕಂದ್ರೆ ಸಮಯ ಬೇಕು. ಯಾವಾಗ ಅವರು ಇಲೆಕ್ಷನೀರಿಂಗ್ ಮುಗಿಸಿ ಹೆಕ್ಟಿಕ್ಕು ಟ್ರಾವೆಲಿಂಗ್ ಮಾಡಿ, ರ್ಯಾಲಿಗಳನ್ನ ಮಾಡಿ, 208 ರ್ಯಾಲಿಗಳನ್ನ ಮಾಡಿ, ಸಂದರ್ಶನ ಕೊಟ್ಟು ಪ್ರತಿನಿತ್ಯ ಊರಿಗೆ ಹೋಗಿ ಬಂದ ಮೇಲೆ ಬೇರೆಯವ್ರು ಯಾರಾದರೂ ಆದರೆ ಹೊದ್ಕೊಂಡು ಮಲ್ಕೊಂಡ್ಬಿಡ್ತಾರೆ, ಇಲ್ಲ ಪಾರ್ಟಿ ಮಾಡೋಕ್ಕೆ ಸ್ಪಿರಿಟ್ ಅಂತ ಹೋಗ್ತಾರೆ. ಪಾರ್ಟಿ ಮಾಡೋಕ್ಕೆ ಯಾರು ಹೋಗ್ತಾರೆ ಅಂದರೆ, ಸರಾಯಿ ಕುಡಿಯೋಕ್ಕೆ ಹೋಗ್ತಾರಲ್ಲ ಅವರು. ನಮ್ಮ ಅತ್ಯಂತ ಪುರಾತನವಾದ ವೇದ ಅಂತ ಋಗ್ವೇದದಲ್ಲಿ ಪಂಚಮಹಾಪಾತಕಗಳು ಅಂದರೆ ಪಾಪಗಳು ಅಂತಂದರೆ ಅದರಲ್ಲಿ ಸರಾಯಿ ಕುಡಿಯೋದು ಸುರಪಾನ ಒಂದಿದೆ. ಆ ಸುರಪಾನ ಮಾಡಿದಾಗ 95% ಕ್ರೈಮ್ಗಳು ಆಗದೆ ಆ ಸಮಯದಲ್ಲಿ. ಆದರೆ ಅದನ್ನು ಬಿಟ್ಟು ಧ್ಯಾನ ಮಾಡಿದಾಗ ಮನಸ್ಸು ನಿಷ್ಕಲ್ಮಶವಾಗುತ್ತೆ, ಮನಸ್ಸು ಸ್ವಚ್ಛವಾಗುತ್ತೆ. ಪರಿಶುದ್ಧ ಮನಸ್ಸು ಚೆನ್ನಾಗಾದಾಗ ಅವರಲ್ಲಿ ಉತ್ತಮವಾಗಿ ನನ್ನ ಸಮಾಜಕ್ಕಾಗಿ ದೇಶಕ್ಕಾಗಿ ಏನು ಮಾಡಬಹುದು ಅನ್ನುವಂಥ ಆಲೋಚನೆಗಳು ಚೆನ್ನಾಗಿ ಬರುತ್ತೆ. ಹಾಗಾಗಿ ಅವರು ತಮ್ಮ ಹೆಕ್ಟಿಕ್ ಎಲೆಕ್ಷನರಿಂಗ್ ಮುಗಿಸಿದ ಮೇಲೆ ಅವರು ಧ್ಯಾನಗ್ರಸ್ತರಾಗೋದು ಏನಂದರೆ, ಇಟ್ ಈಸ್ ಅ ವೇ ಆಫ್ ರಿಲ್ಯಾಕ್ಸೇಷನ್ ಆ್ಯಂಡ್ ತನ್ನ ಮನಸ್ಸಿನಲ್ಲಿ ಇರುವಂಥ ಎಲ್ಲ ನಿಷ್ಕಲ್ಮಶವಾದಂಥ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂಡು ಮತ್ತೆ ಪುನರ್ಜೀವನ ಪಡೆದ ಹಾಗೆ, ಮತ್ತೆ ಪುನರುತ್ಥಾನ ಆಗಿ, ಮತ್ತೆ ತಮ್ಮ ಚೈತನ್ಯವನ್ನು ಹೆಚ್ಚಿಸಿಕೊಂಡು ಸಮಾಜಕ್ಕಾಗಿ ಮತ್ತೆ ಮುಡುಪಿಡೋಕ್ಕೆ ಬರೋದಕ್ಕೋಸ್ಕರ ಆ ಸಮಯವನ್ನು ಅವರು ಬಳಸ್ತಾ ಇದ್ದಾರೆ. ಬೇರೆಯವರು ಪಾರ್ಟಿ ಮಾಡಿದರೆ ಇವರು ಧ್ಯಾನ ಮಾಡ್ತಾರೆ. ಬಹುಶಃ ಇಡೀ ಭಾರತದ ಅಷ್ಟೇ ಅಲ್ಲ, ಜಗತ್ತಿನ ಜನರು ಮೋದಿಯವರನ್ನು ತಮ್ಮ ಗುರು ಅಂತ ತಗೊಂಡು ಅವರು ಹಾಗೆ ಧ್ಯಾನವನ್ನು ಮಾಡಿದ್ದೇ ಆದರೆ ಇವತ್ತಿಗೆ ಆಗ್ತಾ ಇರುವಂಥ ಅನಾಹುತಗಳು, ಕೆಟ್ಟ ಕೆಲಸಗಳು, ವ್ಯಭಿಚಾರಗಳು ಯಾವುದೂ ಆಗದೇ ನಮ್ಮ ಸಮಾಜ ಉತ್ತಮ ಆಗತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.